ಎಲ್ಲರಿಗೂ ನನ್ನ ನಮಸ್ಕಾರ. ಬಾಳಿನ ನಾವಿಕ ಚಾನಲ್ಗೆ ಸ್ವಾಗತ. ಇಂದು ನಾಗಪಂಚಮಿ. ಇಂದು ನಾಗಪಂಚಮಿ ಆಗಿರೋದ್ರಿಂದ ಸಾಕಷ್ಟು ಜನ ತಣೆ ಎರಿತಾ ಇದ್ದಾರೆ. ಈ ಒಂದು ನಾಗಪಂಚಮಿ ಯಾವ ಕಾರಣಕ್ಕೆ ಮಾಡ್ತಾರಪ್ಪ ಅಂದರೆ, ಒಂದು ನಮ್ಮ ಹಿರಿಯರ ಪದ್ಧತಿ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಆಯಿತು, ಅದಾದಮೇಲೆ ಚಿಕ್ಕದಾದ ಮಾಹಿತಿ ಏನಪ್ಪ ಅಂದರೆ, ಹೇಗೆ ರಕ್ಷಾಬಂಧನ್ ಅಂದರೆ ತಮಗೆಲ್ಲ ಗೊತ್ತು. ಹೇಗೆ ಒಂದು ರಕ್ಷಾಬಂಧನ ಆಗಿರ್ಬೋದು, ರಾಖಿ ಹಬ್ಬ ಅನ್ನೋ ಅಂಥ ಮಾಹಿತಿ ತಮಗೆಲ್ಲರಿಗೂ ಗೊತ್ತಿದೆ. ಯಾವ ಕಾರಣಕ್ಕೆ ಒಂದು ನಮ್ಮ ಅಕ್ಕ ತಂಗಿಯರು ಹೇಗೆ ಹೇಗೆ ಒಂದು ರಕ್ಷಣೆ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ರಾಖಿ ಅಂತ ಕಟ್ತಾರೆ. ಹಾಗೆ ಇವತ್ತಿನ ದಿನ ನಮ್ಮ ಹಿಂದೂಗಳಿಗೆ ರಕ್ಷಾಬಂಧನ ಥರ ಈ ಒಂದು ನಾಗಪಂಚಮಿ ಏನು ಮಾಡ್ತಾರಪ್ಪ ಅಂದರೆ, ಒಂದು ಹುತ್ತಕ್ಕೆ ಹೋಗಿ ಹಾಲೆರೆದು ತಣೆ ಎರೆದು ಆ ಒಂದು ನಾಗಮ್ಮನಿಗೆ ಪೂಜೆ ಮಾಡಿ ಆ ಹುತ್ತದ ಮಣ್ಣ ತೊಗೊಂಬಂದು ಒಂದು ಪೂಜೆ ಮಾಡಿದ ಒಂದು ಕಂಕಣನ ಒಂದು ಗಂಡು ಮಕ್ಕಳಿಗೆ ಅಂದರೆ ಅವರು ಇರತಕ್ಕಂಥ ಒಂದು ಅಣ್ಣ ಅಥವಾ ತಮ್ಮನಿಗೆ ಏನಂತ ಒಂದು ಶುಭವಾಗಲಿ ಅಂದರೆ ಅವರ ಆರೋಗ್ಯ ಆಗಿರ್ಬೋದು, ಆಯುಷ್ ಆಗಿರ್ಬೋದು, ಅವರು ವೃದ್ಧಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಅವರು ಪೂಜೆ ಮಾಡಿ ತೊಗೊಂಬಂದು ಕಟ್ಟುವಂಥ ಕಾರಣನೇ ಈ ಒಂದು ನಾಗಪಂಚಮಿ. ಹಾಗೂ ನಾನು ಹಿಂದಿನ ವಿಡಿಯೋಲ್ಲಿ ತಮಗೆಲ್ಲರಿಗೂ ಹೇಳಿದ್ದೆ, ವಾರದ ವಿಚಾರ ಹಾಗೂ ಒಂದು ಏನು ತಿಥಿಯ ವಿಚಾರ ಹೇಳಿದ್ದೆ. ಮತ್ತು ಮೂರನೇ ಭಾಗವಾದ ಅಂದರೆ 5 ಭಾಗಗಳಿದೆ. ಮೂರನೇ ಭಾಗವಾದ ನಕ್ಷತ್ರ ಅಂದರೆ ಎಷ್ಟು ನಕ್ಷತ್ರಗಳಿದೆ, 27 ನಕ್ಷತ್ರಗಳು ಇದೆ. ಈ 27 ನಕ್ಷತ್ರಗಳು ಹಾಗೂ ಯೋಗ ಮತ್ತು ಕರ್ಣದ ಬಗ್ಗೆ ಮಾಹಿತಿ ತಮಗೇನೂ ಬೇಕಾಗಿರಲ್ಲ. ಈ 27 ನಕ್ಷತ್ರಗಳು ಎಲ್ಲರಿಗೂ ಎಷ್ಟೋ ಜನಕ್ಕೆ ಗೊತ್ತು, ಆದರೆ ಕೆಲವೊಬ್ಬರಿಗೆ ಆ ವಿಚಾರ ಗೊತ್ತಿಲ್ಲ. ಆದರೆ ಅವು ಯಾವ ನಕ್ಷತ್ರಗಳು ಇದೆ ಅನ್ನೋದು ನನ್ನ ಮುಂದಿನ ವಿಡಿಯೋಲಿ ಒಂದು ಗ್ರಹಗಳ ವಿಚಾರ ಬಂದಾಗ ತಮಗೆಲ್ಲರಿಗೂ ತಿಳಿಸ್ತೀನಿ. ಏನು ಅಂದರೆ, ಅದು 27 ನಕ್ಷತ್ರವನ್ನು ಚಂದ್ರನ ಹೆಂಡ್ತಿದಿರು. ಹಾಗಾಗಿ ಯಾವ ನಕ್ಷತ್ರ ಏನೇನು ಫಲ ಸಿಗುತ್ತೆ ಅನ್ನೋ ಕೂಡ ಮಾಹಿತಿ ತಮಗೆಲ್ಲರಿಗೂ ನೀಡ್ತಾ ಹೋಗ್ತೀನಿ. ಹಾಗೆ ಈ 27 ನಕ್ಷತ್ರಗಳ ಬಗ್ಗೆನೂ ತಿಳ್ಕೊಂಡ್ರಿ. ಮುಂದೆ ಈ 27 ನಕ್ಷತ್ರನೂ ಯಾರಿಗಪ್ಪ ಗೊತ್ತಿತ್ತು ಅನ್ನೋತಕ್ಕಂಥ ಮಾಹಿತಿ ತಮಗೆಲ್ಲರಿಗೂ ತಿಳಿಸ್ತೀನಿ. ನಮ್ಮ ಹಿರಿಯರಿಗೆ ಅಂದರೆ ಮಳೆ ಬರುವಂತಕ್ಕಂಥ ಕಾಲ ಎಷ್ಟೋ ಜನಕ್ಕೆ ಗೊತ್ತಿತ್ತು. ಯಾವ ಮಳೆ, ಏನು ಮಳೆ ಅಂತ ಕೇಳಿದ್ರೆ ಯಾರಿಗೂ ಮಾಹಿತಿ ಹಿಂದಿನ ಕಾಲದವ್ರು ಯಾರಿಗೂ ಗೊತ್ತಿಲ್ಲ. ಆದರೆ ನಮ್ಮ ಹಿರಿಯರು ಹೇಳ್ತಾಯಿದ್ರು. ಅಂದರೆ ಒಬ್ಬ ರೈತ ಆದವನಿಗೆ ಈಸಿಯಾಗಿ ಹೇಳ್ತಾನೆ, ಏನಂತ ತಲೆ ಎತ್ತು ಮೇಲೆ ನೋಡಿ ಆಕಾಶನ ನೋಡಿ ಯಾವ ಮಳೆ ಇವತ್ತು ಇಂದು ಅಂದರೆ ಈ ಸಮಯ ಯಾವುದು, ಯಾವ ಮಾಸ ಅನ್ನೋದು ಅವ್ರಿಗೆಲ್ಲ ಹೇಳ್ತಾರೆ. ಯಾವ ಕಾರಣ, ಹೇಗೆ ಕಾರಣ ಏನು ಅಂದರೆ, ಅವರು ಒಂದೊಂದು ನಕ್ಷತ್ರ ಅಂದರೆ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಏನಂದರೆ ಯಾವ ಮಳೆ, ಭರಣಿ ಮಳೆ ಅವರೇ ಎಲ್ಲ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಅದನ್ನೇ ಒಂದು ರೂಢಿಯಲ್ಲಿ ಬಂದಿರುವಂಥದ್ದು. ಹಾಗಾಗಿ ಸಾಕಷ್ಟು ಈ ನಕ್ಷತ್ರಗಳು ತಿಥಿಗಳ ಬಗ್ಗೆ ಎಲ್ಲ ವಿಚಾರ ಯಾರು ಗೊತ್ತಿರುತ್ತಪ್ಪ ಅಂದರೆ, ಒಬ್ಬ ರೈತನಿಗೆ ವಿಚಾರ ಗೊತ್ತಿರುತ್ತೆ. ಕಾರಣ ಹೇಗೆ ಯಾವ ನಕ್ಷತ್ರ ಅಂದರೆ ಒಂದು ಸೂರ್ಯನು ಯಾವ ನಕ್ಷತ್ರದ ಮೇಲೆ ನಿಂತಿರ್ತಾನೋ ಅದೇ ಒಂದು ಮಳೆಯ ವಿಚಾರ. ಆ ಮಳೆ ಈ ಮಾಸದಲ್ಲಿ ಬರ್ತಾ ಇದೆ ಅನ್ನುವ ಕಾಲ. ಆಯಿತು, ಇವಾಗ ಇವೆರಡೂ ತಿಳ್ಕೊಂಡ್ರಿ. ಹಿಂದಿನ ಭಾಗದಲ್ಲಿ ಒಂದು ನಾಗದೋಷದ ಕೆಲವೊಂದು ಮಾಹಿತಿ ತಮಗೆಲ್ಲರಿಗೂ ತಿಳಿಸಿದ್ದೆ. ಇಂದು ಪಿತೃದೋಷ ಹಾಗೂ ಮಾತೃದೋಷ ಹಾಗೂ ಅವರ ಫಲ ಅಂದರೆ ಅವ್ರ ಋಣನ ಹೇಗೆ ತೀರಿಸ್ಕೋಬೋದಪ್ಪ ಅಂತ ಅನ್ನತಕ್ಕಂಥ ಮಾಹಿತಿ ಈ ವಿಡಿಯೋಲಿ ತಿಳಿಸ್ತಿದ್ದೀನಿ. ಪಿತೃದೋಷ ಹೇಗೆ ಬರುತ್ತೆ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಎಷ್ಟೋ ಜನರಿಗೆ ಫಸ್ಟು ಬರೋದಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ನನ್ನ ತಂದೆ ನಮಗಂತೂ ಏನೂ ಆಸ್ತಿ ಮಾಡಿಲ್ಲ, ನಾನು ಯಾಕೆ ಅವ್ರಿಗೆ ಒಂದು ಎಡೆ ನೀಡಬೇಕು ಅಂತ ಮಾಹಿತಿ ಹೇಳ್ತಾರೆ. ಹಾಗೂ ಅವರು ಎಡೆ ಇಡೋತಕ್ಕಂಥ ಮಾಹಿತಿ 2ನೇ ಭಾಗ ಆದರೆ, ಈ ಸಮಯ ಯಾವ ಸಮಯದಲ್ಲಿ ನಾವು ಮಾಡಬೇಕು ಆ ಒಂದು ಕಾರಣ. ಹೀಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂದರೆ ಮಾಲೆಯ ಅಮಾವಾಸ್ಯೆ ಅಂದರೆ ಹುಣ್ಣಿಮೆಯಿಂದ ಅಮಾವಾಸ್ಯೆ ತನಕ ಪಿತೃಪಕ್ಷ ಮಾಡ್ತಾರೆ. ಅಂದರೆ ಪಿತೃಪಕ್ಷಕ್ಕೆ ಪಿತೃಪಕ್ಷ ಅಂದರೆ ನಮ್ಮ ಹಿರಿಯರಿಗೆ ಇಡತಕ್ಕಂಥ ಕಾರ್ಯ ಮಾಡತಕ್ಕಂಥ ಸಮಯ ಅಂದರೆ 15 ದಿನಗಳ ಕಾಲ. ಅದು
ಆ ಪಿತೃಗಳಿಗೆ ಹಾಗೂ ಮೃತವಾಗಿರುವಂತಕ್ಕಂಥ ವ್ಯಕ್ತಿಗಳಿಗೆ ಆ ಮಾಸದಲ್ಲಿ ಮಾಡತಕ್ಕಂಥ ಒಂದು ಕಾಲ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಯಾವ ಉದಾಹರಣೆ ಅಂದರೆ, ಯಾವ ಒಂದು ನಿಮಗೆ ತಿಳಿದ ಹಾಗೆ ಒಂದು ಏನೇ ಒಂದು ಪೂಜೆ ಆಗಿರ್ಬೋದು, ಅದೇ ನಾವು ದೇವರಿಗೆ ಪೂಜೆ ಮಾಡೋಕ್ಕಾರೆ ಯಾವ ಒಂದು ಸಮಯನ ನಾವು ಪ್ರಾಶಸ್ತ್ಯ ಕೊಡ್ತೀವೋ, ಹಾಗೇ ಒಂದು ಹಿರಿಯರಿಗೆ ಕಾರ್ಯ ಮಾಡಲಿಕ್ಕೂ ಕೂಡ ಒಂದು ಸಮಯ ಅಂತ ಇದೆ, ಅದೇ ಒಂದು ಪಿತೃಪಕ್ಷ. ಹಾಗಾಗಿ ಆ ಸಮಯದಲ್ಲಿ ಮಾಡಿದ್ದೆ ಆದರೆ ನಮ್ಮ ಹಿರಿಯರಿಗೆ ಸಲ್ಲತ್ತೆ. ಅದು ಬಿಟ್ಟು ಬೇರೆ ಸಮಯದಲ್ಲಿ ಮಾಡಿದ್ದೇ ಆದರೆ ಅವರಿಗೆ ಸಲ್ಲಲ್ಲ. ಅವಾಗೂ ಕೂಡ ಪಿತೃದೋಷ ಮಾತೃದೋಷ ಅನ್ನೋದು ಒಂದೇ ಬರುತ್ತೆ. ಆಯಿತು, ಇವಾಗ ಪಿತೃದೋಷ ಅನ್ನೋದು ನಮ್ಮ ಜಾತಕದಲ್ಲಿ ಬಂದು ಹೇಗೆ ಬರುತ್ತೆ ಅನ್ನೋದು ತಿಳ್ಕೊಂಡ್ರಿ. ಹಳೆಯ ವಿಡಿಯೋಲಿ ಹೇಳಿದ್ದೆ, ನಾವು ಯಾರ್ಯಾರಿಂದ ನಾವು ಹುಟ್ಟೋಕ್ಕೆ ಜನನ ಆಗಲಿಕ್ಕೆ ಕಾರಣ ಆಗ್ತೀವಿ ಅಂತ. ಅಂದರೆ 3 ತಲೆಮಾರು, ತಂದೆ, ತಾತ, ಮುತ್ತಾತ, ಹೀಗೆ 3 ತಲೆಮಾರು ಕಾರಣನೇ ನಾವು ಜನನ ಆಗಲಿಕ್ಕೆ. ಹಾಗೆಯೇ ನಾವು ಮೃತ ಆಗಿದ್ದಾರೆ, ಏನು ಅಂದರೆ 3 ತಲೆಮಾರು ಮೃತ ಆಗಿದ್ದಾರೆ. ಆ 3 ತಲೆಮಾರು ಕೂಡ ನಾವು ಎಡೆ ಇಡಲೇಬೇಕು. ನಾವು ಇಟ್ಟಿಲ್ಲ ಅನ್ನೋದಾದರೆ ಅವರಿಗೆ ಒಂದು ಆ ಮೋಕ್ಷದ ಸ್ಥಾನ ಅಂದರೆ ಏನು ನಾವು ಒಂದು ಕಾರ್ಯ ಮಾಡಲ್ವೋ ಆ ಒಂದು ಸಮಯ ಅವರೊಂದು ಹತ್ತಿ ನಮಗೆ ಒಂದು ಶುಭ ಕೋರೋಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ. ಹೇಗೆ ನಾವೊಂದು ಶುಭ ಸ್ಥಾನ ನಮಗೇನೇ ಒಂದು ಬೇಕು ಬೇಡ ಅನ್ನತಕ್ಕಂಥ ಫಸ್ಟು ಮೊದಲನೆಯ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ಹಿರಿಯರು, ಅಂದರೆ ನಮ್ಮ ತಂದೆ ನಮ್ಮ ತಾಯಿ. ನಮಗೇನೇ ಕಷ್ಟ ಬಂದರೂ ಅಷ್ಟೇ, ಏನೇ ಆದರೂ ಕೂಡ ಮೊದಲನೇದಾಗಿ ಬರುವಂಥ ವ್ಯಕ್ತಿಗಳು ಯಾರು ಅಂದರೆ ನಮ್ಮ ತಂದೆ ತಾಯಿ. ಹಾಗಾಗಿ ಏನೇ ಇದ್ದರೂ ನಾವು ಪಿತೃಪಕ್ಷನ ಮಾಡಿದೆ ಆದರೆ, ಅಂದರೆ ನಮ್ಮ ಹಿರಿಯರಿಗೆ ಒಂದು ಎಡೆ ಇರತಕ್ಕಂಥ ಭಾಗ ನಾವು ಮಾಡ್ಕೊಂಬಂದಿದೆ ಆದರೆ ಈ ಪಿತೃದೋಷ ಹಾಗೂ ಮಾತೃದೋಷದ ಫಲದಿಂದ ದೂರ ಆಗ್ಬೋದು. ಒಂದು ಋಣ ಹೇಗೆ ತೀರಿಸ್ಕೋಬೋದಪ್ಪ, ನಮ್ಮ ಒಂದು ತಂದೆಯ ಋಣ ಹೇಗೆ ತೀರಿಸ್ಕೋಬೋದು? ನಮಗೆ ಸಪೋಸ್ ನಮ್ಮ ಮದುವೆ ಆಗಿ ನಾವೊಂದು ನಮ್ಮ ಮನೆಯಲ್ಲಿ ಗಂಡು ಮಗು ಜನನ ಆದಲ್ಲಿ ಏನಂದರೆ ವಂಶಾವೃದ್ಧಿ ಅಂತ ಬರುತ್ತೆ. ಹಾಗಾಗಿ ಆ ಗಂಡು ಮಗುವಿಂದ ನಮ್ಮ ತಂದೆಯ ಋಣನ ನಾವು ತೀರಿಸ್ಕೋಬೋದು. ಹೇಗೆ ನಮ್ಮ ತಾಯಿ ಋಣ ತೀರಿಸ್ಕೋಬೋದು? ಅದೇ 100 ಭಾಗದಷ್ಟು ಫಲ ನಮ್ಮ ತಂದೆಯ ಋಣನ ಮಾತ್ರ ತೀರಿಸ್ಕೋಬೋದೇ ಹೊರತು ನಮ್ಮ ತಾಯಿಯ ಋಣನ ನಾವು ಪೂರ್ತಿಯಾದ ಭಾಗದಲ್ಲಿ ನಾವು ತೀರಿಸ್ಕೊಳಕ್ಕಾಗಲ್ಲ. ಒಂದು ಗಂಡು ಮಗು ಒಂದು ಜನನ, ಇನ್ನೊಂದು ವೃದ್ಧಾಪ್ಯದಲ್ಲಿ ಅವ್ರನ್ನ ನೋಡ್ಕೊಳ್ಳೋ ಅಂಥದ್ದು, ಇನ್ನೊಂದು ಗೋಕರ್ಣದಲ್ಲಿ ಅವ್ರನ್ನ ಒಂದು ಮೃತ ಆದ ನಂತರದ ಮೇಲೆ ಒಂದು ಕಾರ್ಯ ಮಾಡ್ಕೊಂಡು ಬರೋ ಅಂಥದ್ದು, ಅಥವಾ ಅವರು ಪ್ರತಿ ವರ್ಷದಂತೆ ಅವ್ರು ಕಾರ್ಯ ಮಾಡುವಂಥದ್ದು. ಅದೇ ತಾಯಿ ಋಣ ಹೇಗೆ ತೀರಿಸ್ಕೋಬೋದು? ಒಂದು ಹೆಣ್ಣುಮಗು ಜನನ ಆಗಬೇಕು. ಆ ಹೆಣ್ಣು ಮಗುವಿಗೆ ನಾವು ಸಾಕಷ್ಟು ನಮ್ಮ ಆಚಾರ ವಿಚಾರಗಳನ್ನ ತಿಳಿಸ್ಕೊಡ್ಬೇಕು. ಹಾಗೂ ಆ ಹೆಣ್ಣು ಮಗಳು ಬೇರೆ ಒಂದು ಮನೆಗೆ ಅಂದರೆ ಹೋಗಿದ ನಂತರ ಆ ಮನೆಯಲ್ಲಿ ಒಂದು ಮಗು ಹುಟ್ಟಲೇಬೇಕು. ಆವಾಗ ನಮ್ಮ ತಾಯಿಯ ಅರ್ಧ ಭಾಗಷ್ಟು ಋಣನ ನಾವು ತೀರಿಸ್ಕೊತೀವಿ. ಮುಂದೆ ಅವರು ವೃದ್ಧಾಪ್ಯದಲ್ಲಿ ನಾವು ಅವ್ರನ್ನ ನೋಡ್ಕೊಂಡಿದ್ದೆ ಆದಲ್ಲಿ, ಹಾಗೂ ಅವರು ಹೋಗುಗಳನ್ನ ನಾವು ನೋಡ್ಕೊಂಡಿದ್ದೆ ಆದಲ್ಲಿ ಒಂದು ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಅವರ ಒಂದು ಕಾರ್ಯನ ಮಾಡಬೇಕು ಅಂದರೆ 15 ಭಾಗದಷ್ಟು ಫಲ ಇನ್ನೆಲ್ಲಿ ಸಿಗುತ್ತೆ ಅಂದರೆ ಮಾತೃಗಯ. ಆ ಮಾತೃಗಯದಲ್ಲಿ 16 ಪಿಂಡ ಇಟ್ಸು ನಮಗೆ ಆ ಒಂದು ಕಾರ್ಯನ ಮಾಡ್ತಾರೆ. ಹಾಗಾಗಿ ನಮ್ಮ ತಾಯಿ ಋಣನ ಅಲ್ಲಿ ತೀರಿಸ್ಕೋಬೋದು. ಅಂದರೆ 80ದಷ್ಟು ಭಾಗ ಮಾತ್ರ. ನಾವು ಏನೇ ಮಾಡಿದ್ರೂ ಇನ್ನೂ 20 ಭಾಗದಷ್ಟು ಫಲ ನಾವು ಆಗೋದೇ ಇಲ್ಲ. ಹಾಗಾಗಿ ಈ ಒಂದು ಕಾರಣಾಂತರವಾಗಿ ನಿಮಗೆ ತಿಳಿಸಿದ ಹಾಗೆ ಯಾವ ಕಾರಣಕ್ಕೆ ನಾವು ಒಂದು ಪಿತೃಪಕ್ಷ ಮಾಡಬೇಕು ಅನ್ನೋವಂಥ ಮಾಹಿತಿ ತಮಗೆಲ್ಲ ತಿಳಿಸ್ದೆ. ಹಳೆಯ ವಿಡಿಯೋಲಿ ತಮಗೆಲ್ಲ ಒಂದು ಸಮಯದ ವಿಚಾರ ಈ ಬದುಕು ಬಂದಾಗ ಒಂದು ಕೆಲವೊಂದು ಮಾಹಿತಿ ತಮಗೆ ತಿಳಿಸಿದೆ. ಈ ಮದುವೆಯ ವಿಚಾರ ಬಂದಾಗ ನಿಮಗೆ ಒಂದು ನಿಜಾಂಶದ ಸತ್ಯ ಹೇಳಿ ನಿಮಗೆ ಒಂದು ಮಾಹಿತಿ ಕೊಡ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಇವತ್ತಿನ ದಿನ ತಮಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಪಂಚಾಂಗ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಈ ಒಂದು ಬುಕ್ಕು ಏನಪ್ಪ ಇದು ಅಂದರೆ ನಿಮಗೆ ಹೇಳ್ಬೋದು, ಮುಹೂರ್ತ ಮಂಜರಿ. ಈ ಭಾಗದಲ್ಲಿ ಸಾಕಷ್ಟು ಜ್ಯೋತಿಷ್ಯ ಭಾಗವನ್ನು ಕಲಿತಂಥ ವ್ಯಕ್ತಿಗಳಿಗೆ ಸಾಕಷ್ಟು ಇದರಲ್ಲಿ ಈ ವಿದ್ಯೆಯ ಬಗ್ಗೆ ಅಂದರೆ
ಹೇಗೆ ಒಂದು ಮುಹೂರ್ತ ಇಡಬೇಕು ಮತ್ತು ಅದ್ರ ಜೊತೆಯಲ್ಲಿ ಒಂದು ಗ್ರಹಗಳ ಬಲ ಪ್ರಬಲ ಎಲ್ಲನೂ ತಿಳಿಸ್ಕೊಡುತ್ತೆ. ಮತ್ತು ಜ್ಯೋತಿಷಿಗಳು ಇನ್ನೊಂದು ತಿಳ್ಕೊಳ್ಳೋವಂಥ ವಿಚಾರದಲ್ಲಿ ಸಾಕಷ್ಟು ವಿಚಾರ ಇದರಲ್ಲಿ ತಿಳಿಸಿದೆ. ಹಾಗಾಗಿ ತಮಗೆ ಎಷ್ಟೋ ಜನರಿಗೆ ಒಂದು ತಿಳಿಸಿದಂಥ ಮಾಹಿತಿ ಏನಪ್ಪ ಅಂದರೆ, ಏನೇ ಒಂದು ಮದುವೆ ವಿಚಾರ ಅಂತ ಬಂದಿದ ತಕ್ಷಣ ಒಬ್ಬರ ಹತ್ರನೇ ಒಂದು ಸಮಯ ಮತ್ತು ತಾರೀಕು ಹಾಕ್ಸ್ಕೋಬೇಡಿ. ಒಂದು ಅಟ್ಲೀಸ್ಟ್ ಒಂದು 5 ಜನರ ಹತ್ರ ಆದರೂ ಹಾಕ್ಸ್ಕೊಳ್ಳಿ. ಈ ಒಂದು 5 ಜನರ ಹತ್ರ ನೀವು ಹಾಕ್ಸ್ಕೊಳ್ಳೋದು ಯಾರಾದರೂ ಒಂದು 2 ಅಥವಾ 3 ಜನ ಒಂದೇ ತಾರೀಕು ಸಮಯ ಅಂತೂ ಕೊಟ್ಟೇ ಕೊಡ್ತಾರೆ. ಆವಾಗ ಆ ಒಂದು ತಾರೀಕು ಸಮಯಕ್ಕೆ ನೀವು ಹೋಗಿ. ಹಾಗಾಗಿ ಈ ನನ್ನ ಮುಂದಿನ ವಿಡಿಯೋಲಿ ಸಾಕಷ್ಟು ವಿಚಾರಗಳನ್ನ ನಿಮಗೆ ನೀಡ್ತಾ ಹೋಗ್ತೀನಿ. ನಿಮ್ಮ ಈ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ನನ್ನ ನಮಸ್ಕಾರ.